ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಹಗ್ಗ ಜಗ್ಗಾಟ ನಡೆದೈತೆ. RSS ಹುಟ್ಟಿದ್ದು ನೋಡ್ರಿ, ಅದು ಏನಪ್ಪಾ ಅಂತಂದ್ರೆ ಸುಮಾರು 100 ವರ್ಷ ಆಗಿರ್ಬೇಕದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಾರೆ. ಅದು ಏನು ಆಕ್ಚುಲಿ ಏನಾಗಿದೆ ಅಂದ್ರೆ ಅದು ಹುಟ್ಟಿದ್ದೆ ಅದು ಕೆಲವು ಜನಗಳು, ಕೆಲವೇ ಪರ್ಸೆಂಟೇಜ್ ಜನರ, ಉಚ್ಚ ಜಾತಿಯವರ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಭವಿಷ್ಯದ ಸಲುವಾಗಿ ಶೂದ್ರರನ್ನ ಬಳಸಿಕೊಂಡು ಇವರ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಪ್ರಗತಿಗಾಗಿ ಹುಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಹಂಗಾಗಿ ಅದಕ್ಕೆ ಏನಾಗಿದೆ ಅಂದ್ರೆ ಯಾವಾಗಲೂ ಕೂಡ ಅವರು ಯಾವುದೇ ಒಂದು ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗವಹಿಸಂಗಿಲ್ಲ. ಅವರು ಯಾವುದೇ ಒಂದು ರೈತರದ್ದು ಒಂದು ಏನೋ ಒಂದು ಸಮಸ್ಯೆ ಬಂದಾಗ ಭಾಗವಹಿಸಂಗಿಲ್ಲ. ಇಲ್ಲಿ ಮೊನ್ನೆ ನೀಟ್ ಹಗರಣ ಆಯ್ತು, ಇಷ್ಟೊಂದು ನೀಟ್ ಲೀಕ್ ಆಯ್ತು, ಒಂದಿನ ಎಲ್ಲಿ ಹೇಳಾಗಿಲ್ಲ. ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಕಾರ್ಮಿಕರಿಗೆ ಇವ್ರ ಸಮಸ್ಯೆ ಬಂದಾಗ ಕೂಡ ಯಾವತ್ತೂ ಕೂಡ ಅವರು ಬೀದಿಗಿಳಿದು ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಸಹಿತ ಬರೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಮತ್ತೆ ಇವ್ರೇನೋ ದೇಶಭಕ್ತಿ ಸಂಘಟನೆ ಅಂತಾರೆ. ದೇಶಭಕ್ತಿ ಅಂದ್ರೆ ಏನ್ರಿ? ಕಾನೂನು ಪ್ರಕಾರ ಮಾತಾಡೋದು. ನಾವು ಕಾನೂನು ಪ್ರಕಾರ ಮಾತಾಡ್ತೇವೆ. ದೇಶಭಕ್ತಿ, ದೇಶ ಅಂದ್ರೆ ಒಂದು ಮೊದಲ ನಮ್ಮ ದೇಶದ ಧ್ವಜ ಇರ್ಬೇಕು ಮುಂದೆ. ನೀವೇನಾರ ದೇಶಭಕ್ತಿ ಪಾಠ ಹೇಳ್ಬೇಕಂದ್ರೆ ಆ ಧ್ವಜಕ್ಕೆ ಗೌರವ ಕೊಡ್ಬೇಕು. ನಮ್ಮ ದೇಶದ ಧ್ವಜಕ್ಕೆ ಗೌರವ ಕೊಡಬೇಕು. ನಮ್ಮ ರಾಷ್ಟ್ರ ಗೀತೆಗೆ ಗೌರವ ಕೊಡಬೇಕು. ನಮ್ಮ ರಾಷ್ಟ್ರ ಒಂದು ನಾಯಕರಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು. ಇದನ್ನ ಗೌರವ ಕೊಡೋದು ಕಲಿಸಿದ್ರೆ ಇದಕ್ಕೆ ದೇಶಭಕ್ತಿ ಅಂತಾರೆ. ಇದನ್ನ ಬಿಟ್ಟು ನೀವೇನ್ ಮಾಡಿರಿ? 100 ವರ್ಷ ತನ ನೀವೇನ್ ಮಾಡಿರಿ ಹೇಳ್ರಿ? ಬರೀ ದ್ವೇಷಭಕ್ತಿಯನ್ನ ಮಾಡಿರಿ. ದ್ವೇಷಭಕ್ತಿಯನ್ನು ಮಾಡಿದ್ರೆ ನೀವು ದ್ವೇಷವನ್ನ ಹುಟ್ಟಾಕ್ತಕ್ಕಂಥ ಸಮಾಜದಲ್ಲಿ ದ್ವೇಷವನ್ನ ಹುಟ್ಟಾಕ್ತಕ್ಕಂಥ ಈ ಶೂದ್ರರನ್ನ ಬಳಸಿಕೊಂಡು ಈ ಒಂದು ಸಮುದಾಯಕ್ಕೆ, ಉಚ್ಚ ಜಾತಿಯವರ ಒಂದು ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥ ಇದೊಂದು ಸಂಸ್ಥೆ. ಬೇಕಾದ್ರೆ ನೋಡ್ರಿ, ನೀವು ಆನ್ ರೆಕಾರ್ಡ್ ಹೇಳ್ತೀನಿ ನಾನು. ಇದನ್ನ ಆನ್ ರೆಕಾರ್ಡ್ ಇದೆ. ಈಗ ಕೂಡ ಮೋದಿ ಅವ್ರ ಸರ್ಕಾರ ಸುಮಾರು 12 ವರ್ಷದಿಂದ ಇದೆ. ನಾಮಿನೇಟೆಡ್ ಸೀಟ್ಗಳು ರಾಜ್ಯಸಭಾ ಹಿಡ್ಕೊಂಡು ಯಾವುದೇ ಒಂದು ನಾಮಿನೇಟೆಡ್ ಸೀಟ್ ಹೈಯೆಸ್ಟ್ ನಂಬರ್ ಯಾವ ಒಂದು ಸಮುದಾಯ ಪಡಿತಾ ಇದೆ ಅಂತಕ್ಕಂಥದ್ದು ನೋಡ್ರಿ. ನೀವು ಲೆಕ್ಕ ತೆಗೆದು ನೋಡ್ರಿ. ಹಿಂಗಿದೆ. ಹಿಂಗಾಗಿ ಏನದಲ್ಲ, ಇದನ್ನ ಜನಸಾಮಾನ್ಯರನ್ನ, ಶೂದ್ರರನ್ನ ಬಳಸಿಕೊಂಡು ಅವ್ರನ್ನ ಬಡದಾಡ್ಲಿಕ್ಕೆ ಹಚ್ಚಿ ಈ ದೇಶದಲ್ಲಿ ಒಂದು ಸಾಮಾಜಿಕ ಸಾಮರಸ್ಯವನ್ನು ಕದಡ್ತಕ್ಕಂಥ ಈ ಒಂದು ಸಂಸ್ಥೆ. ಈಗ ಹೇಳಿದ್ರು ಇವ್ರು ಎಲ್ಲೆಲ್ಲೋ ಸಂಸ್ಥೆಗಳದಾವು, ಅವ್ರು ಏನೋ ದ್ವೇಷಭಕ್ತಿ ಇದು ಮಾಡ್ತಾರೆ, ಏನ್ರಿ ಟ್ರೈನಿಂಗ್ ಕೊಡ್ತಾರೆ, ಅದು ಕೊಡ್ತಾರೆ. ಬೇಕಲ್ಲ ಒಂದು. ಯಾಕೆ ನೀವು ಅಂಬೇಡ್ಕರ್ ಅವರು ಬರ್ದಿರ್ತಕ್ಕಂಥ ಸಂವಿಧಾನ ನಿಮ್ಗೆ ಯಾಕೆ ಒಪ್ತಾ ಇಲ್ಲ? ಯಾಕೆ ದಲಿತರು ಬರ್ದಿರ್ತಕ್ಕಂಥ ಸಂವಿಧಾನ ನಾವು ಬರೋದಿಲ್ಲ ಅಂತೀರಿ? ಹೆಂಗೆ ನೀವು ಮನುವಾದವನ್ನ ಆಚರಣೆ ಮಾಡ್ತಾ ಇದ್ದೀರಿ? ನಮಗೆ ಯಾರೋ ಕಾನೂನು ನಾವು ಯಾವ ಹೇಳ್ತಾನೆ, ಅವ್ರು ಅಪ್ ಮಾಡಕ್ಕಾಗಿಲ್ಲ, ಇವ್ರು ಅಪ್ ಮಾಡಕ್ಕಾಗಿಲ್ಲ. ಅರೆ, ಒಬ್ಬ ಸಂಸತ್ ಸದಸ್ಯನಾಗಿ ನೀನು ಅಂಬೇಡ್ಕರ್ ಅವ್ರು ಬರ್ದಿದ್ದಕ್ಕಾಗಿ ನೀವು ಸಂಸತ್ ಸದಸ್ಯರಾಗಿರಿ. ಮೊದಲ ನೆನಪಿಟ್ಕೋರಿ, ಅಂಬೇಡ್ಕರ್ ಜಿ ಅವರು ಬರ್ದಿರ್ತಕ್ಕಂಥ ಸಂಸತ್, ಅದರಿಂದ ನೀವು ಸಂಸತ್. ಇಲ್ಲಾಂದ್ರೆ ನೀವು ಎಲ್ಲಿರ್ತಿದ್ರಿ ಯಾರಿಗೆ ಗೊತ್ತ? ಎಲ್ಲಿರ್ತಿದ್ರಿ ನೆನಪು ಮಾಡ್ಕೋಬೇಕು ಫಸ್ಟ್. ಹಂಗಾಗಿ ಕಾನೂನಿಗೆ ಗೌರವ ಕೊಡಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು. ಅಕಸ್ಮಾತ್ ಈ BJP ಅವರು, RSS ನವರು ಕಾನೂನಿಗೆ ಗೌರವ ಕೊಡೋದೇ ಆಗಿತ್ತಂದ್ರೆ ನೇರವಾಗಿ ಅವ್ರು ರಿಜಿಸ್ಟರ್ ಮಾಡ್ತಿದ್ರು. ಅವ್ರು ಮಾಡೋದಿಲ್ಲ. ಎಲ್ಲಾನು ಏನಂದ್ರೆ ಭೂಗತವಾಗಿ ಮಾಡ್ಬೇಕಂತ ಅವ್ರ ಉದ್ದೇಶ ಇದೆ. ಅವ್ರು ಅವ್ರ ಚಟುವಟಿಕೆಗಳನ್ನ ಭೂಗತವಾಗಿ ಮಾಡ್ಬೇಕಂತಾರ ಅವ್ರು. ಅದರ ಉದ್ದೇಶದಿಂದ ಅವ್ರು ಯಾವ್ದು ರಿಜಿಸ್ಟರ್ ಮಾಡ್ತಾ ಇಲ್ಲ. ಹೀಗಾಗಿ ಈಗೇನು ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಗೃಹ ಸಚಿವರು, ಏನು ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಏನ್ ಹೇಳ್ತಾ ಇದ್ದಾರೆ, ಅದು ಸತ್ಯವಾಗಿದೆ, ಕರೆಕ್ಟ್ ಆಗಿದೆ. RSS ಅವರು ಸತ್ಯವಾಗಿದ್ರಂದ್ರೆ, ಈ ದೇಶದ ಪರವಾಗಿದ್ರಂದ್ರೆ, ನೀವು ಒಬ್ಬ ದಲಿತ ಬರ್ದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಬರಬಾರ್ದು ಅನ್ನುವಂತ ನಿಮ್ದು ಮನೋವಾದ ನಿಮ್ಮ ತಲೆಯೊಳಗೆ ಇರ್ಲಿಲ್ಲ ಅಂದ್ರೆ ಮೊದಲೇ ನೀವು ರಿಜಿಸ್ಟರ್ ಮಾಡ್ಬೇಕು. ಇದು ನೋಡ್ಬೇಕಾಗಿದೆ ನಾವು. ಹಿಂಗಾಗಿ ಈ RSS ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಾದ್ರೂ ಜನರಿಗೆ ಸತ್ಯವನ್ನೇ ಹೇಳಬೇಕು, ಸಾಮರಸ್ಯವನ್ನು ಬೆಳೆಸಲಿಕ್ಕೆ ಏನಾದ್ರೂ ದೇಶ ಸೇವೆ ಮಾಡುವ ಉದ್ದೇಶ ಇದ್ರೆ, ಇವೆಲ್ಲ ಇಲ್ಲಪ್ಪ, ಈ ದೇಶದ ಪರವಾಗಿ ಏನೂ ಇಲ್ಲ ಅಂದ್ಮೇಲೆ ಇದು ಹೆಂಗ್ ದೇಶಭಕ್ತಿ ಸಂಘಟನೆ ಆಗ್ತದ್ರಿ? ಹೇಳ್ರಿ, ಆನ್ ರೆಕಾರ್ಡ್ ಹೇಳ್ರಿ. ಸುಮ್ನೆ ಅವ್ರು ಬಾಯಿ ಹಾರಿಕಿ ಬೊಮ್ಮಾಯಿ ಹೇಳ್ದ, ಸುಮ್ನೆ ಬಾಯಿ ಅದ್ಯಾಕೆ ರಿಜಿಸ್ಟರ್ ಮಾಡ್ಬೇಕು, ಇದ್ಯಾಕೆ ರಿಜಿಸ್ಟರ್. ಮೊನ್ನೆ ಒಂದಿಷ್ಟು ಜನ ಮುಸ್ಲಿಂ ಸಂಘಟನೆಗಳು ಹೇಳುದು, ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸ್ರಿ, ಅದನ್ನ ಯಾರು ಕಿಡಿತಾರೋ ಅವ್ರಿಗೆ, ಯಾರು ಇದು ಹತ್ಯೆ ಮಾಡ್ತಾರೋ ಅದನ್ನ ಶಿಕ್ಷೆ ಕೊಡ್ರಿ ಅಂತ ಹೇಳಿದ್ರೆ, ಅದನ್ಯಾಕೆ ನಾವು ಮಾಡ್ಬೇಕು? ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಏನು, ಇವ್ರಿಗೆ ಶಾಂತಿ ಬೇಕಾಗಿಲ್ಲ, ಸಾಮರಸ್ಯ ಬೇಕಾಗಿಲ್ಲ. ಸುಮ್ಮನೆ ಈ ಗೋವಿನ ಹೆಸರಿನೊಳಗೊಂದಿಟ್ಟು ರಾಜಕೀಯ ಮಾಡೋನು, ಹಿಂದೂ ಮುಸ್ಲಿಂ ಒಳಗ ರಾಜಕೀಯ ಮಾಡೋನು, ರಾಜಕೀಯ ಮಾಡೋ ಸಲುವಾಗಿ ಅವ್ರ ಟಾಪಿಕ್ ಬಂದಾಗಿ ಬಿಡ್ತಾವ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿಬಿಟ್ರೆ, ಇವರೆಲ್ಲರೂ ಗೋ ಕಡಿದನ್ನು ಬಂದ್ ಮಾಡಿದ್ರೆ, ಕಾನೂನು ಪ್ರಕಾರ ಬಂದ್ ಮಾಡಿಸಿದ್ರೆ ಇವ್ರ ಪಾಲಿಟಿಕ್ಸ್ ಬಂದ್ ಆಗ್ತತಿ. BJP RSS ನವ್ರ ಪಾಲಿಟಿಕ್ಸ್, ರಾಜಕೀಯ ಬಂದ್ ಆಗ್ತತಿ. ಹಂಗಾಗಿ ಈ RSS ಅಂತಕ್ಕಂಥದ್ದು ಯಾವುದೇ ಒಂದು ಶೂದ್ರರನ್ನ ಬಳಸಿಕೊಂಡಂಥದ್ದು ಇಲ್ಲಿವರೆಗೂ ಕೂಡ ಯಾರೇ ಒಬ್ರು ಶೂದ್ರರನ್ನ ಅವರು RSS ಮುಖ್ಯಸ್ಥರನ್ನ ಮಾಡಿಲ್ಲ. ನೋಡ್ಕೊಳ್ಳಿ ನೀವು, ಅದು ಇರೋದೇ ಅದಕ್ಕೆ. ಅದು ಕೆಲವು ಪರ್ಸೆಂಟೇಜ್ ಜನರ ಸಲುವಾಗಿನೇ ಒಂದು
ನಿರಂತರವಾಗಿ 100 ವರ್ಷದಿಂದ ಕೆಲಸ ಮಾಡ್ತದೆ, ಮುಂದಿನ 100 ವರ್ಷ ಮಾಡಿದ್ರು ಸಹಿತ ಇದನ್ನೇ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಏನ್ ಕೇಳ್ತೀರಿ ಕೇಳ್ರಿ. ಒಬ್ಬೊಬ್ರು ಹಾ ಹೇಳ್ರಿ. ಗೃಹ ಸಚಿವರು ಮಾಡ್ತಾರ್ರಿ. ಆಯ್ತ್ರಿ, ಮಾಡ್ತಾರ. ಒಂದು ಅವಕಾಶ ಕೊಡ್ತಾ ಇದ್ದಾರೆ, ಅವಕಾಶ ಕೊಟ್ಟು ಮಾಡ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ಬೇಕಂತಿಲ್ಲ. ಅವ್ರು ಗೃಹ ಮಂತ್ರಿ ಆಗಿ 1 ವಾರ ಆಗ್ಯದ. ಮಾಡ್ತಾರೆ, ಮಾಡೇ ಮಾಡ್ತಾರೆ. ಆದೇಶನೂ ಮಾಡ್ತಾರೆ, ಇವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ರೆ ಬ್ಯಾನು ಮಾಡ್ತಾರೆ. ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ರೆ ಬ್ಯಾನು ಮಾಡ್ತಾರೆ. ಬರೀ ಆದೇಶ ಅಲ್ಲ, ಕಾಯ್ರಿ ಮಾಡ್ತಾರೆ. ಅವಕಾಶ ಇರ್ಬೇಕಲ್ಲ ರೀ. ಪ್ರಮಾಣ ವಚನ ತಗೊಂಡ್ 1 ವಾರ ಆಗಿಲ್ಲ, ಈಗ ಮಾಡೇಬೇಕ. ಬಂದ್ ಕೂಡಲೇ ಅವ್ರಿಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅಲ್ಲ ಇದು ಭಾಷಿ ಸಾಹೇಬ್ರ ಏನ್ ಹೇಳ್ಯಾರ ಅವರು, ನನಗೆ ವಿವರಣೆ ಕೊಡಿ, ನಾನು ನಿಮ್ಗೆ ಕೇಶವ ಕೃಪಾಕ್ಕೆ ಬರ್ತೀನಿ, ಅಲ್ಲೇ ಬೇಕಾದ್ರೆ ನನಗೆ ಉತ್ತರ ಕೊಡಿ, ಅಥವಾ ನೀವು ನನ್ನ ಹತ್ರ ಬರ್ರಿ ಅಂತ ಹೇಳ್ಯಾರ. ಈಗ ಅವ್ರು ಮೌಖಿಕವಾಗಿ ಹೇಳಿದ್ದಾರೆ, ಲಿಖಿತವಾಗಿ ಕೊಡ್ತಾರೆ. ಅದು ಕೇಳಿಲ್ಲ ಅವ್ರಂದ್ರೆ ಬ್ಯಾನು ಮಾಡ್ತಾರೆ. ನಮಸ್ತೆ ಸದಾ ಉತ್ಸಲೆ ಕೇಳಿ ಕೇಳಿ ಸರ್ ಅದ್ ಹೇಳಿದ್ದು ಅವ್ರಿಗೆ ವ್ಯಂಗ್ಯವಾಗಿ ಹೇಳಿದ್ದು. ನೀವ್ ಈ ತರ ಹೇಳ್ತೀರಪ್ಪ, ನಿಮ್ ಹಾಡು ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದ್ದ ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ಅಭಿಮಾನದಿಂದ ಹೇಳಿದ್ದಲ್ಲ. ಅವ್ರು ನೀವ್ ಈ ತರ ಹೇಳ್ತೀರಿ, ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದಾರೆ. ಸದಾ ಉತ್ಸಲೆ ಸರ್ವೇ ಜನ ಹೇಳ್ತಿರಲ್ಲ, ಇದು ನೀವು ನಡೀರಿ ಅಂತ ಹೇಳಿದಾರೆ. ಅದು ಅವ್ರ ಹಾಡು ಅವ್ರಿಗೆ ಕೇಳಿಸಿದಾರ. ಅವ್ರು ಹೇಳಿ ಯಾರು ಹೇಳಿದ್ರಿ? ಈಗ ಹೇಳದಲ್ಲ ನಿಮ್ಗ, ಅವ್ರ ಹಾಡು ಅವ್ರಿಗೆ ಹೇಳಿ ಅವ್ರಿಗೆ ಕೇಳಿಸಿದಾರ. ಅದನ್ನ ಎಲ್ಲರಿಗೂ ಬರ್ತದೆ, ಅದು ಕೇಳದವ್ರಿಗೆ ಎಲ್ಲರಿಗೂ ಬರ್ತದೆ. ಏನ್ ದೊಡ್ಡ ಕೆಲಸ ಅದೇನ್ IIT ಹೋಗಿ ಕಲ್ತ್ ಬರಂತದಲ್ಲದು. ಅದೇನು ಸದಾ ಉತ್ಸಲೆ ಹೇಳಕ್ ಏನ್ ದೊಡ್ಡದು. ಈಗ ನಾವು ಶಾಲೆ ಆಗಿದ್ದಾಗ ತಮ್ಮ ಶಿವಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತ್ಯುಂಗಮಯ ಹೇಳ್ತಿದ್ದೆವು. ಅದೇನ್ ದೊಡ್ಡ ಕೆಲಸ. ಕಣ್ಕಂಡಲ್ಲೇ ಹಾಡಲ್ಲ ಅವರು. ಅವ್ರಿಗೆ ತೋರಿಸ್ತಾ ಇದಾರಿ, ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದಾರ. ನೀವು ಹಾಡಿನ ಪ್ರಕಾರ ನಡೀರಿ. ಈಗ ಜಿಜಿನಿಯವರು ಮೊನ್ನೆ ಇವ್ರು ಹೇಳಕ್ ನೀವ್ ಯಾರು ನಾ ಹೇಳ್ದೆ ಸಾಹೇಬ್ರ, ತಾವು ಅದು ಕೇಳಲಿಲ್ಲ. ತಾವು ಸ್ವಲ್ಪ ನಾ ಅವಾಗ ಹೇಳ್ದೆ ಈ ಮಾತ. ಜಿಗಜಿನಿಗೆ ಅವ್ರಿಗೆ ಉತ್ತರ ಹೇಳ್ದೇನಾ, ಇನ್ನೊಮ್ಮೆ ಹೇಳ್ತೇನೆ. ಇವ್ರು ಯಾರು ಅಂತ ಕೇಳ್ತಿದ್ದಾರೆ. ಇವ್ರು ಯಾರು ಅಂದ್ರೆ ಇವ್ರು ನಮ್ಮ ಹತ್ರದಿಂದ ಹೋದವರು. ಒಂದು ಕೋಟಾದಾಗ, ದಲಿತ ಕೋಟಾದಾಗ ಅವಕಾಶ ಸಿಕ್ತು, ಟಿಕೆಟ್ ಸಿಕ್ತು, MLA ಆದ್ರು MP ಆದ್ರು. ಇವ್ರೇನ್ ಭಾರಿ ನಮ್ಗಿಂತಲೂ ಭಾರಿ ಅಲ್ಲ. ಇವ್ರು ನಮ್ ಜೊತೆ ಇದ್ದವ್ರೆ. ಇವ್ರು ಯಾರ್ಯಾರಿಗೆ ತುಳಿದಾರ, ಇವ್ರು ಯಾರ್ಯಾರಿಗೆ ಎಬ್ಸಾರ ಗೊತ್ತ ನಮಗ. ಹಲಸಂಗಿ ಪಟೇಲ್ ಅಂತವ್ರು, ಮೇತ್ರಿ ಸಿದ್ದಗೊಂಡಪ್ಪನಂತವ್ರು, NS ಖೇಡ್ನಂತವ್ರಿಗೆ ತುಳಿದಾರ ಇವ್ರು. ಅವ್ರಿಗೆ ಮುಂದೆ ಬರ್ಗೊಟ್ಟಿಲ್ಲ. ತಾವು ಅವ್ರು ಕಳಿಸಿದ್ರು ಇವ್ರಿಗೆ ಮುಂದೆ. ಅವ್ರು ಯಾರಿಗೂ ಮುಂದೆ ತಗೊಳ್ಳಿಲ್ಲ ಇವ್ರು. ಇವ್ರಿಗೆ ಗೊತ್ತಿಲ್ಲ ಅಂತವ್ರಿಗೆ ಯಾರು ಅಂದವ್ರು ಇವ್ರು ನಮ್ಗ ಅನ್ನೋದೇನ್ ದೊಡ್ಡ ಕೆಲಸ. RSS ನವರು ನೋಂದಣಿ ಮಾಡಿಸಿಲ್ಲ. ಈಗ ಅದನ್ನ ಅಭಿವೃದ್ಧಿ ಮಾಡೋದ್ ಬಿಟ್ಟು ಕಾನೂನು ಸುವ್ಯವಸ್ಥೆ ಏನಾದ್ರು RSS ನವರು ತಗೊಂಡಿದ್ರ ಮಾಡಿದ್ರ ಅವ್ರ ಮೇಲೆ ಕ್ರಮ ತಗೊಂಡು. RSS ನವ್ರನ್ನು ಕಾನೂನು ಸುವ್ಯವಸ್ಥೆ ಹದಗೆಡಿಸೋ ಕೆಲಸನೇ ಮಾಡ್ತಾರೆ ಗುಪ್ತವಾಗಿ. ಭೂಗರ್ಭದಾಗ ಆಗಲ್ಲ ಹೇಳಿದ್ರಲ್ಲ, ಭೂಗತವಾಗಿ ಅವರು ಹೇಳ್ರಿ. ಅದು ನೋಂದಣಿ ಆಗಿರೋದು ಸ್ವತಂತ್ರ ಪೂರ್ವದಲ್ಲಿ 70 ವರ್ಷ ನೀವು ದೇಶದಲ್ಲಿ ಸುದೀರ್ಘಾವಧಿ ಆಡಳಿತ ನೀಡಿದ್ರಿ. ಯಾಕೆ ನೀವು ಅದನ್ನ ಸರ ಬುಸಿ ಸರ ನೋಂದಣಿ ಆಗಿಲ್ಲದ 70 ವರ್ಷದಿಂದ ಎಲ್ಲಾ ಕಾಲಕ್ಕೆ ಆಗಲ್ಲ, ಆಯಾ ಕಾಲಕ್ಕೆ ಆತಿರ್ತಾವ. ಮಾಡ್ತಾರ, ಪುರುಷತಿ ಮಾಡ್ರಿ. ಬ್ಯಾನ್ ಅಂದ್ರೆ ನಿಮ್ ಉದ್ದೇಶ ಅದು ಬ್ಯಾನ್ ಮಾಡಿಸ್ಬೇಕಂತದ. ನಿಮ್ಮ ಕಾಂಗ್ರೆಸ್ ಅಲ್ಲೂ ಕೂಡ RSS ಅಲ್ಲ, ಕಾಂಗ್ರೆಸ್ ಅವರು ಪ್ರಚೋದನೆ ಮಾಡಿ ಅದನ್ನ ಬ್ಯಾನ್ ಮಾಡಿಸುತ್ತಾನೆ ಬಿಡಂಗ್ ಕಾಣಲ್ಲ ನೀವು. ಒಟ್ಟು ಮಾಡ್ತಾರೆ, ತಾಕತ್ ತೋರಿಸ್ತಾರೆ. ಉಳಿದವ್ರಂಗಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಶಕ್ತಿ ತೋರಿಸ್ತಾರೆ. ಸಂವಿಧಾನಕ್ಕಿಂತಲೂ ಯಾರು ದೊಡ್ಡವರಲ್ಲ. ತಂದೆಗೆ ಆಗ್ಲಿಕ್ಕಿಲ್ಲ, ಆದ್ರೆ ಬಾಬಾ ಸಾಹೇಬ್ ಬರೋ ಸಂವಿಧಾನ ಶಕ್ತಿ ಇದೆ, ಪ್ರಿಯಾಂಕಾ ಖರ್ಗೆ ಶಕ್ತಿ ಇದೆ.
ಅದ ಹೆಂಗ್ ಹೋಗ್ತೀರಿ ಅಲ್ಲ ಭಾಷಿಯವ್ರ ನಿಮ್ ಉದ್ದೇಶ ಹೇಳ್ದಲ್ಲ ನಾಗಳೆ ಬಹುತೇಕ ಅದೇ ನಾವು ಚಾಲೆಂಜ್ ತಗೊಂಡಿವಿ ಅದನ್ನ ಬಿಡುದಿಲ್ಲ, ನಾವು ಹೋರಾಟ ಮಾಡ್ತೀವಿ, ಅದು ಬ್ಯಾನ್ ಮಾಡ್ತಾನ ಮಾಡಿ ತೋರಿಸ್ತೀವಿ. ನೋಡ್ರಿ ಈಗ ನೋಡ್ರಿ ಸುಮಾರು ವಿಡಿಯೋ ಕಾಂಗ್ರೆಸ್ ಲೀಡರ್ಗಳ ಸುಮಾರು ವಿಡಿಯೋ ಬಂದಾವು. ಅವರು ಚಡ್ಡಿ ಹಾಕೊಂಡ ಅವ್ರ RSS ಕಾರ್ಯಕ್ರಮ ಪಥಸಂಚಲನೆ ಮಾಡ್ಯಾರ. ಸ್ಕೂಲ್ ಮೈದಾನಗಳನ್ನ ಅಲ್ಲಿ ಮಾಡಾಕ ಅವ್ರು ಕೊಟ್ಟಾರ. ಕಾಂಗ್ರೆಸ್ನವರೇ ತಮ್ಮ ಸ್ಕೂಲ್ ಮೈದಾನ ಕೊಟ್ಟಾರ. ರಾಹುಲ್ ಗಾಂಧಿ ಒಂದ್ಸರಿ ಹೇಳ್ಯಾರ, we have 50% RSS people in Congress ಅನ್ನುವಂತ ಓಪನ್ ಹೇಳ್ಯಾರ. ನೂರು ಸತ್ಯ. ಆದ್ರ ಪ್ರಿಯಾಂಕಾ ಖರ್ಗೆನಲ್ಲಿ RSS ಇಲ್ಲ. 50% RSS ಇರಬಹುದು. ಆದ್ರ ಪ್ರಿಯಾಂಕಾ ಖರ್ಗೆನ್ ಒಳಗೆ ಏನಿದೆಯಲ್ಲ, ಪ್ರಿಯಾಂಕಾ ಖರ್ಗೆ ಏನಿದಾರ ಅಲ್ಲಿ RSS ಇಲ್ಲ. RSS ಇಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲ? ಎಂತ ಪ್ರಶ್ನೆ ಇದು? ಅರೆ RSS ಇಲ್ಲ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಲ್ಲ ಅಂದ್ರೆ ಏನಾಗಿದೆ ದೇಶದ ಪರಿಸ್ಥಿತಿ? ಭಾಷಿಯವರ ಇಲ್ಲಿ ಕೇಳ್ರಿ, ಕಾಂಗ್ರೆಸ್ ಕೇಳ್ರಿ, ಸುಮ್ಮನೆ ಹೋದ್ರ ಕಾಂಗ್ರೆಸ್ ಹೇಳ್ತೀನಿ ಕೇಳ್ರಿ, ಅದೇ ಹೇಳ್ತೀನಿ ಕೇಳಪ್ಪ. ಕಾಂಗ್ರೆಸ್ದಾಗ RSS ಸೇರ್ಯದ, ಬಿಜೆಪಿ ಕಾಂಗ್ರೆಸ್ ಸೇರ್ಯದ. ಅವಕಾಶಕ್ಕೋಸ್ಕರ ಬಹಳ ಜನ ಅಲ್ಲಿ ಹೋಗಿ ಸೇರ್ಯಾರ, ಅವಕಾಶಕ್ಕೋಸ್ಕರ ಜನ ಇಲ್ಲಿ ಬಂದು ಸೇರ್ಯಾರ. ಇಲ್ಲ ಕಲಸು ಮೇಲೋಗರ್ ಆಗ್ಯಾವ ಎಲ್ಲ. ಏನಿಲ್ಲ, ತಾನೇ ಹೋಗ್ತದ. ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅಷ್ಟೇ ಮಾಡ್ಬೇಕು, ಕಾಂಗ್ರೆಸ್ ಅವ್ರು ಯಾರು ಮಾಡಂಗಿಲ್ಲ. ಈ ಅಲ್ರಿ, ಅಲ್ಲ ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇದ್ದಾರಲ್ವಾ? ಮಾಡ್ತಾರೆ. MB ಪಾಟೀಲ್ ನಿನ್ನೆ ಸರಿಯಾಗಿ ಉತ್ತರ ಹೇಳಿದಾರೆ, ಸಂತೋಷ್ ಲಾಡ್ ಹೇಳಿದಾರೆ, BK ಹರಿಪ್ರಸಾದ್ ಅವ್ರು ಹೇಳಿದ್ದಾರೆ. ನಿಷೇಧ ಹೇಳಿಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಕೇಳೇನ್ರಿ, ನಾನು ನಿಷೇಧ ಮಾಡಂತ ಹೇಳಲ್ಲ, ನೋಂದಣಿ ಮಾಡ್ಬೇಕು. ಈ ದೇಶದ ಕಾನೂನು ಪ್ರಕಾರ ಅದು ನನ್ ನೋಂದಣಿ ಆಗ್ಬೇಕು. ಯಾಕೆ ಆಗ್ಬಾರ್ದು? ಪ್ರಿಯಾಂಕಾ ಖರ್ಗೆ ಅವ್ರ ಹೇಳ್ತಿ ಸರಿ ಇದೆ ಅಂತ ಹೇಳಿದಾರು. ನೋಟಿಸ್ ಇಶ್ಯೂ ಮಾಡಿ ಕಾನೂನು ಕ್ರಮ ಜರುಗಿಸ್ತಾರ್ರಿ. ಸೋಷಿಯಲ್ ಏನ್ ಸಾಮಾಜಿಕ ಸಂಘಟನೆಗಳ ಇವರು ಯಾರು? ಈಗ MB ಪಾಟೀಲ್ ಆಗ್ಲಿ, ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ನಮ್ದು ಉತ್ತರ ತೋರಿ. ನೀವು ಎಲ್ಲಾರು ಬರೀ ಕೇಳಿದ್ರೆ ಉತ್ತರ ತೋರಿ. ಎಲ್ಲಾ ಸ್ಪಷ್ಟ ಅನ್ನದ. ನಿಮಗ ಸಮಾಧಾನ ಆಗಲ್ದ ನಮ್ಮ ಉತ್ತರ ಏನ್ ಮಾಡೋಣ? ಯಾಕೆ ನೋಡ್ರಿ, ನಿಮ್ ಉದ್ದೇಶ ಬ್ಯಾನ್ ಮಾಡಿಸ್ಬೇಕಂತದ. ನಮ್ಮ ಉದ್ದೇಶ ಏನದ? ಕಾನೂನು ಪ್ರಕಾರ ನಡೀಲಿ ಅಂತದ. ನೋಡ್ರಿ ಭಾಷೆಯವ್ರ, ನಮ್ಮ ಉದ್ದೇಶ ಅದು ಕಾನೂನು ನಡಿಯಲ್ಲಿ ತಂದು ನಡೀಲಿ ಅಂತದ. ಕಾನೂನಿನ ವ್ಯಾಪ್ತಿಯಲ್ಲಿ ಬಂದು ಕಾನೂನಿನ ವ್ಯಾಪ್ತಿಯಲ್ಲಿ ಬಂದು ನಡೀಲಿ. ಕಾನೂನಿನ ಪ್ರಕಾರ ನಡೀಲಿ. ಯಾರು ಬೇಡ ಅಂದಾರ? ನೀವು ಭೂಗತವಾಗಿ ದೇಶ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದೀರಿ. ನಿಮ್ ಮನೆಗಳಲ್ಲಿ ಬಾಂಬ್ ತಯಾರಿಕೆ ಘಟಕಗಳು ಸಿಕ್ಕಾವ್. ಕೇರಳದಾಗ, ತಮಿಳುನಾಡು, ಕರ್ನಾಟಕದಾಗ ಇಂಥವೆಲ್ಲ ಮಾಡ್ತಾ ಇದ್ದೀರಿ. ನೀವು ಮಾಡೋದಿಲ್ಲ, ನೀವು ಬೇರೆದವ್ರ ಮುಖ ಕೊರಿಸ್ತಾ ಇದ್ದೀರಿ. ಅದಕ್ಕೆ ನೀವು ಒಂದು ನೋಂದಣಿ ಮಾಡ್ಕೊಂಡ್ರೆ ಕಾನೂನು ವ್ಯಾಪ್ತಿಯಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅವ್ರು. ಮೊದಲು ರಿಕ್ವೆಸ್ಟ್ ಮಾಡ್ಬೇಕ್ರಿ. ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರೆ, ಈ ಒಂದು ಪೊಲೀಸ್ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।